are going home after writing last second exam. ಹುಡುಗ ಬರ್ದ್ಬಿಟ್ಟು ಪೆನ್ ಡ್ರಾಪ್ ಮಾಡ್ಕೊ ಬರ್ತಾವನೆ. ಶೋ ಆಫ್ ಮಾಡು ಪೇಪರ್ 100 ಬರ್ದೆ ನಾನು. ಶಾರ್ಟ್ ಆಗಿ ಕೊಡ್ತಾರೆ ಮಾತು ಕರೆಕ್ಟ್ ಆಗಿರ್ಬೇಕು. ರಾಜ್ಯದ ಜನ ನೋಡ್ತಾ ಇರ್ತಾರೆ. ಎಸ್ ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಓಕೆ, ಎಲ್ಲ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಅರ್ಥ ಓದಾ ಕಷ್ಟ ಐತಿ, ಇಂಥದ್ರಾಗ ಜರ್ಮನ್ ಭಾಷೆ ಶುರು ಹಚ್ಕೊಂಡು ನೀವು ಹೇಳಪ್ಪ. ಹೇಳ ಏನ್ ಬರ್ದೇ ತಾನೆ ನನ್ ಕೈಲಿ ಹೇಳಿಸ್ಕೊಂಡು. ಓ ಅಯ್ಯೋ ನಿನ್ ಬೇಡ ಬ್ಲಾಗ್ ಅಲ್ಲಿ ಯಾಕೆ ಬೈಸ್ಕತ್ಯಾ ಸ್ವಾಮಿ. ಓ ನನ್ಗೆ ಯಾರು ಬೈತಾರೆ. ಫಸ್ಟ್ ಟೈಮ್ 90 ಬರ್ದ್ಬಿಡಿ. ಇನ್ನೊಂದು ಎಕ್ಸಾಮ್ ಉಳಿದಿದೆ. ಇನ್ನೊಂದು ಎಕ್ಸಾಮ್ ಉಳಿದಿದೆ. ಆಮೇಲೆ ಫೈನಲ್ ಇಯರ್ಸ್. ಎಸ್, ಇನ್ನೇನ ಮಾಡ್ತೀಯಾ? ಆದ್ರೆ ಅವ್ನ ಪ್ಯಾಂಟಿಗೆ ಕಾಸು. ಸೀರಿಯಸ್ಲಿ ಬ್ರೋ, ಇಟ್ ಇಸ್ ಫ್ರಮ್ ಇಟಾಲಿ ಬ್ರೋ, ಪೋರ್ಚುಗೀಸ್. ಇಲ್ಲ ಕಣ, ಯಾವ್ದೋ ಹಳೆ ಶೂಸ್ ಹಳೆ ಹೊಸ ಶೂಸ್. ಸರಿ ಆಯ್ತು. ಏನು ಒಡ್ಗಿಡೋದೆಲ್ಲ ಏನು ಹೇಳು, ಏನಾದ್ರು ಹೇಳು ಫಸ್ಟು. ಏನಿಲ್ಲ, ನೀನ್ ಹೇಳು ಬಡ್ಕೋ ಅಂತ ಹೇಳಕ್ ನಾನ್ ನಿಂತಿರಲ್ವಾ? ಹಿಂಸೆ ಕೊಡ್ತೇನೆ, ಹೇಳು. ಕಿತ್ಕೊಂಡ ಬಂದು ಇನ್ನೇನ್ ಮಾಡದ? ನನ್ ಮಗನೇ ಏಯ್ ಬಿಡ, ಅಂಕಲ್ ಆಗ್ಬಿಟ್ಟ ಅವನು ಫೈನಲ್ ಇಯರ್ಗೆ. ಎಸ್ಕೋಬಾರ್ ನೋಡಿದ್ಯಾ? ಎಸ್ಕೋಬಾರ್ ಇನ್ಸರ್ಟ್ ಮಾಡಿಲ್ಲ ಇವತ್ತು. We are going home after writing last second exam. It was super fun actually. ಹಿಂದ್ಗಡೆ ನಮ್ಮ ಬಾಸ್ ಬರ್ತಾ ಇದ್ದಾರೆ. ಅವ್ರಿಗೆ ಡ್ರೈವಿಂಗ್ ಬರಲ್ಲ ಆಕ್ಚುಲಿ. ಸಾರಿ, ಬರುತ್ತೆ ಹೊಸದಾಗಿ ಕಾರ್ ಕಲ್ತಿದ್ದಾರೆ. ಯಾರನ್ನ ಕರ್ಕೊ ಹೋಗ್ತಾರೆ ಗೊತ್ತಿಲ್ಲ, ನಮ್ನಂತೂ ಕರ್ಕೊ ಹೋಗಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ ಅವನು. ಇವತ್ತು ಅವ್ನ ತುಂಬಾ ಲೇಟ್ ಕಣ ಅವನು ಬರೋದು. ಓಡ್ಸಾಗೆ ಅವರಲ್ಲ ಹುಡುಗಂಗೆ. ಯಾಕೋ ಮಗನೇ, ನೀವ್ ಓದಿದ್ ಸ್ಕೂಲು ನಿಜವಾಗ್ಲೂ ನೀನ್ ಓದಿದ್ ಸ್ಕೂಲ್ ಇದು. ನಿಂದೆ ಸ್ಕೂಲು ನೋಡು, ಎಷ್ಟು ಡಿಗ್ರಿ ಇಲ್ಲ. ಆ ಬಟ್ಟೆಗೂ ಆ ಪ್ಯಾಂಟ್ಗೂ ಆ ಚಪ್ಲಿಗೂ ಮ್ಯಾಚ್ ಆಯ್ತಿಲ್ಲ ಗೊತ್ತಾ? ಯಾರೋ ನಿಮ್ಗೆ ಹೇಳ್ಕೊಟ್ಟು ಬೇವರ್ಸಿ ನನ್ ಮಕ್ಕಳ ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ ಮಕ್ಕಳ ಈ ತರ ಹೆಲ್ಮೆಟ್ ಹಾಕ್ದೆ ಓಡಾಡ್ತಾ ಇದೀಯಾ, ಪೊಲೀಸ್ ಕೇಳಲ್ವಾ? ನಾನ್ ಹಾಕಿದೀನಪ್ಪ. ಸತ್ಯ ಹೇಳ್ರಿ. ಎದಿಕ್ ಫೋನಲ್ಲಿ ಮಾತಾಡ್ಕತ್ತೀನಿ. ನಿನಗೇನಾಯ್ತು? 4th ಇಯರ್ ಬರ್ತಾ ಇದೀಯಾ, ಫೈನಲ್ ಇಯರ್. ಏನ್ ಅನ್ನಿಸ್ತಾ ಇದೆ? ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಕಳ್ಸ್ಕೊ. ಬಿಡ, ಹೋದ್ರೈತಾನೆ ಇವನಿಂದ ಏನ್ ಯೂಸ್ ಇಲ್ಲ ನಮ್ಗೆ. ಪಾಬ್ಲೋ ಎಸ್ಕೋಬಾರ್ ಈಗ ನಿಜವಾಗ್ಲೂ ಹಂಗೆ ಇದೆಯಾ ಕಣ, ಸೀರಿಯಸ್ಲಿ. ಮಾಡಿರೋ ಕೆಲಸ ಇಟ್ಟಿದ್ದೆ ಅಷ್ಟೊಂದು ನೋಡ್ತಾ ಇದೆಯಲ್ಲ, ಕರೆಕ್ಟ್. ಏನೋ ನಡೆಸ್ತಾ ಇದ್ದಾನೆ. ಮೊನ್ನೆ ಕೇಸ್ ಬಂದಿತ್ತಲ್ಲ ಹಂಗೆ. ಆಯ್ತು ಬಿಡಲ್ಲ, ಹೋಗ್ಲಿಲ್ಲ ಏನ್ ಇವನು. ಸೊ ಬಾಸ್, ಫೈನಲ್ ಇಯರ್ ಬೇರೆ. ಏನ್ ಅನ್ನಿಸ್ತಾ ಇದೆ ನಿಮಗೆ? ತುಂಬಾ ದುಃಖ ಆಗ್ತಿದೆ ಮನಸ್ಸಿಗೆ. ಯಾಕೋ ಫೈನಲ್ ಇಯರ್ ಏನಕ್ಕೆ ದುಃಖ? ನಾನಿದ್ದೀನಿ ಕಣ, ಲೈಫಲ್ಲಿ ನಾನಿದ್ದೀನಿ. ನೀನ್ ಹೋಗ್ತಿದ್ಯಾ ಅಂತ ಖುಷಿ ಆಗ್ತಿದೆ. एग्जाम कैसा गया? अच्छा गया भाई. अब बस सेम कैसा गया भाई? कोई टीचर अच्छे मिले नहीं. 2 साल 2 टीचर हमको. अबे इसको मैं नहीं डाल पाऊंगा. ध्यान से बात करना. Exam अच्छा गया. It was a very nice paper. Yeah. I thoroughly enjoyed all the papers. I got to learn a lot from the paper. And I hope to keep learning in this manner and I become a good mechanical engineer. Crazy. कन्नड़ा में कुछ बात करो ना. कहाँ? पोकर. अबे इधर बात कर, उसके साथ मत बात. रेडी कन्नड़ा में कुछ बोलना है मुझे. देख. हाँ, हागरी मगने. अबे Is he your teacher? Yes, ready. ಒಳ್ಳೆ ಟೀಚಿಂಗ್ಸ್. ನಾನು ಬರ್ತೀನಿ ನಿನ್ ಜೊತೆ ಫ್ರೇಮಲ್ಲಿ. ಹೆಂಗ ಅನ್ನಿಸ್ತಾ ಇದೆ ಫೈನಲ್ ಇಯರ್ ಆಗಿ? ಫೈನಲ್ ಇಯರ್ ಅಲ್ಲ, ಈಗ ಮುಗೀತಲ್ಲೋ, ಇನ್ನೊಂದು ಎಕ್ಸಾಮ್ ಆದ್ರೆ. ಇನ್ನು ಮುಗ್ದಿಲ್ವಲ್ಲ? ಮುಗೀತಲ್ಲ ಈಗ. ನಂಗೆ ತೊಂದರೆ ಕೊಡ್ತಿದ್ದ ನೀನು. ಫಸ್ಟ್ ಎಕ್ಸಾಮ್ ಬರ್ತಿದ್ದು ಇವತ್ತೇ. 6ರಲ್ಲಿ ಇವತ್ತೇ ಫಸ್ಟ್ ಬರ್ದಿದ್ದು. ನೀ 7 ಗಂಟೆಗೆ, ನಾನು ಸ್ಟಾರ್ಟ್ ಮಾಡಿದ್ದು 10 ಗಂಟೆಗೆ ರಾತ್ರಿ. ಬೆಳಿಗ್ಗೆ 7 ಗಂಟೆ 10 to 2 o'clock. 2 o'clock ಅಂದ್ರೆ ನಾನು 10 to 11 ಅಷ್ಟೇ ಓದಿತ್ತು. 2 o'clock ತನಕ ಫುಟ್ಬಾಲ್ ನೋಡಿದೆ. ಪ್ರಾಪರ್ ಆಗಿ ಪ್ರಥಮ ಹೇಳ್ಕೊಟ್ಬಿಟ್ಟು 7 to 9 ಓದಿದ್ ಬೆಳಿಗ್ಗೆ. ಸವಾಶ್. ಅಂದ್ರೆ ಟೇಕ್ ಇಟ್ ಈಸಿ ತಗೋಬಿಟ್ಟಿದೀವಿ ನಾವು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಇನ್ನೊಂದ್ ಸೇಮ್ ಹೆಂಗೋ ತಳ್ಕೋಬೇಕಷ್ಟೇ ನಾವು. ವಾಟ್
He is putting it on the internet. You should provide educational actions. ಬಂದ್ರ ಅಲ್ಲಿ ಬಿಗ್ ಶಾಟ್ ಎಕ್ಸಾಮ್ ಬರ್ದ್ಬಿಟ್ಟು ಬಿಗ್ ಶಾಟ್ ಸ್ಕಂದ ನಿಮ್ಮಷ್ಟಿಲ್ಲ Did you? ಚುಕ್ಕಿ ನೀನ್ ಅಷ್ಟ್ ಬೇಗ ಬಂದ್ಬಿಟ್ಟು ಎಕ್ಸಾಮ್ ಬರ್ದ್ಬಿಟ್ಟು ಇನ್ನೇನು ಮಾಡೋದು ಬರ್ದೈತೆ ಎದ್ ಬಂದೆ ಗೊತ್ತಿರ್ಲಿಲ್ಲ ನಾನು ರೊಡ್ಡಿ ನೋಡು ರೆಡ್ಡಿ ರೈಡಿಂಗ್ ಸ್ಕಿಲ್ಸ್ ಹೀರೋ ನಮ್ಮ ಕಾಲೇಜಿನ ಹೀರೋ ಆಯ್ತು ಬಾರಪ್ಪ ವಾಚ್ ತೋರಿಸ್ಬೇಡ ಫ್ಲೆಕ್ಸ್ ಮಾಡ್ತಾ ಇದೀಯಾ ಜಸ್ಟ್ ಒನ್ ಮೋರ್ ಎಕ್ಸಾಮ್ ವಿಲ್ ಬಿ ಇನ್ ಫೈನಲ್ ಸೆಮ್ ದಿಸ್ ಗ್ಯಾಂಗ್ ಈಸ್ ಪ್ಲಾನಿಂಗ್ ಫಾರ್ ಪ್ಲೇಯಿಂಗ್ ಪೋಕರ್ ಆಡೋಕ್ಕೆ ಎಕ್ಸಾಮ್ ಆದ ತಕ್ಷಣ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಸೊ ಮನಿ ಮೇಕಿಂಗ್ ಇರಬೇಕು ಲೈಫಲ್ಲಿ ಪ್ರೊಡಕ್ಟಿವ್ ಇರ್ಬೇಕು ಯಾವತ್ತೂ ಆಯ್ತು ಬಿಡ ನೀನು ಮುದ್ ಕೊಡ್ಸ್ಕೋಬೇಕು ಅಂತ ಇದ್ರೆ ಪ್ರಿಯಮ್ ಹತ್ರ ಡೈರೆಕ್ಟ್ ಆಗಿ ಕೇಳು ಮುದ್ ಕೊಡು ಅಂತ ಇಂಡೈರೆಕ್ಟ್ ಆಗಿ ಎಲ್ಲ ಹಿಂಗ್ ಫೋನ್ ಇಟ್ಕೊಂಡು ಕೊಡು ಅಂತ ಎಲ್ಲ How dare you say something about me on national television? Is it? Exactly. That is gonna go on YouTube, Instagram, and then it will become a social thing. And you think it's right to humiliate your friend in front of the media? Is it? Oh my god. No, you tell me, is it? Just fuck up.